ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಚುರುಕುಗೊಂಡಿದೆ. ಇವತ್ತು ಕೂಡ ಕೆಲವು ಪ್ರಾಚ್ಯಾವಶೇಷ ಪತ್ತೆಯಾಗೋ ಸಾಧ್ಯತೆ ಇದ್ದು, ಈ ಮಧ್ಯೆ ಬೆಟಗೇರಿಯಲ್ಲಿ ರಾಷ್ಟ್ರಕೂಟರ ಕಾಲದ 15 ವೀರಗಲ್ಲುಗಳು ಸಿಕ್ಕಿದ್ದು, ಅಲ್ಲೂ ನಿಧಿ ಇದೆ ಅನ್ನುವಂತ ಚರ್ಚೆ ನಡೀತಿದೆ. ಮತ್ಯಾವ ಶಿಲೆ ಸಿಗುತ್ತೋ, ಮತ್ತೆಷ್ಟು ಮುತ್ತು ರತ್ನ ದೊರೆಯುತ್ತೋ, ಯಾವ್ಯಾವ ಲೋಹ ಹುದುಕಿದ್ಯೋ, ನೈಜ ಲಕ್ಕುಂಡಿ ದರ್ಶನ ಯಾವಾಗುತ್ತೋ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕಳೆದ 10 ದಿನಗಳಿಂದ ಲಕ್ಕುಂಡಿಯಲ್ಲಿ ನಡೀತಾ ಇರೋ ಉತ್ಖನನ ಮುಂದುವರೆದಿದ್ದು, ಶೋಧದ ಜಾಗದಲ್ಲೇ ಬಿರುಕು ಮೂಡಿದೆ. ದೇವಕೋಷ್ಟದ ಮೇಲಿನ ಶಿಖರದ ಪ್ರಾಚ್ಯವಶೇಷ ಪತ್ತೆ. ಹೌದು, ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಮುಂದುವರೆದಿದೆ. ಉತ್ಖನನದ ವೇಳೆ ದೇವಕೋಷ್ಟದ ಮೇಲಿನ ಶಿಖರದ ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ಇನ್ನು 4 ಬಾಕ್ಸ್ಗಳಲ್ಲಿ ಶೋಧ ನಡೀತಾ ಇದ್ದು, A1 ಬಾಕ್ಸ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಬಿ ಬಾಕ್ಸ್ನಲ್ಲಿ ಬೃಹತ್ ಆಕಾರದ ಕಲ್ಲು ಪತ್ತೆಯಾಗಿದ್ದು, ಕಲ್ಲು ಬೀಳುವ ಆತಂಕ ಇದೆ. ಇದರ ನಡುವೆ ಸೂಕ್ಷ್ಮವಾಗಿ ಶೋಧ ನಡೀತಾ ಇದೆ. ಈ ಒಂದು A1 ಬ್ಲಾಕ್ನಲ್ಲಿ ಈಗಾಗಲೇ ಒಂದು ಪಕ್ಕದ ಭಾಗದಲ್ಲಿ ಸಾಕಷ್ಟು ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ಕೂಡ ಅದು ಒಂದು ಕುಸಿದು ಬೀಳುವಂತ ಸಾಧ್ಯತೆ ಇದೆ. ಲಕ್ಕುಂಡಿ ಬಳಿಕ ಬೆಟಗೇರಿಯಲ್ಲೂ 15 ವೀರಗಲ್ಲುಗಳು ಪತ್ತೆ. ನಿಗೂಢ ಗವಿಯೊಳಗೂ ಇದೆಯಂತೆ ನಿಧಿ, 7 ಹೆಡೆ ಸರ್ಪ. ಇತ್ತ ಬೆಟಗೇರಿಯ ಮಲ್ಲರಾಯನ ಕಟ್ಟಿಯಲ್ಲಿ 15 ವೀರಗಲ್ಲುಗಳು ಪತ್ತೆಯಾಗಿದೆ. 9-10ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಆಗಿರುವ ಯುದ್ಧಗಳ ಕುರುಹುಗಳು ಇದಾಗಿದೆ. ಲಕ್ಕುಂಡಿ ವ್ಯಾಪ್ತಿಯಲ್ಲಿ ನಡೆಸಿದ ವೈರಿಗಳ ದಾಳಿ, ಭೀಕರತೆಯನ್ನ ದಂಡನಾಯಕ ಕುದುರೆ, ಆನೆ, ಸೈನಿಕರೊಂದಿಗೆ ದಂಡೆತ್ತಿ ಹೋಗ್ತಾ ಇರೋ ವೀರಗಲ್ಲುಗಳು ಯುದ್ಧ ಭೀಕರತೆಯನ್ನ ವರ್ಣಿಸಿದೆ. ಬೆಟಗೇರಿಯ ನಿಗೂಢ ಗವಿಯೊಳಗೂ ನಿಧಿ ಎಂಬ ವದಂತಿ ಹಬ್ಬಿದೆ. ಗವಿಯೊಳಗಿನ ನಿಧಿಗೆ ನಾಗದೇವ ಕಲ್ಲುಗಳು ಕಾವಲಿವೆ. ಇಲ್ಲೂ 7 ಹೆಡೆ ಸರ್ಪವಿದ್ದು ನಿಧಿ ಕಾಯ್ತಾ ಇದೆ ಅಂತಿದ್ದಾರೆ ಸ್ಥಳೀಯರು. ಇದು ಮಲ್ಲರಾಯನ ಕಟ್ಟಿ ಅಂತ ಹೇಳ್ರಿ. ಇಲ್ಲಿ ಹಿಂದ ಮಲ್ಲ ಸರ್ಜನ್ ಅಂತಂದು ರಾಜಕೀಯ ಆಳಿದ್ನಂತ್ರಿ. ಇಲ್ಲಿ ಅದಕ್ಕೆ ಇಲ್ಲೇ ನಿಧಿ ಐತೆ ಅಂತನೂ ಹೇಳ್ತಾರ. ಇಲ್ಲಿ 7 ಸರ್ಪನು ಕಾವಲಿತ್ತಂತ ಅವಾಗ. ಇನ್ನು ಲಕ್ಕುಂಡಿ ಉತ್ಸವವನ್ನ ಮತ್ತೆ ನಡೆಸುವಂತೆ ಮಾಜಿ ಸಚಿವ SS ಪಾಟೀಲ್ ಆಗ್ರಹಿಸಿದ್ದಾರೆ. ಸಂಜೀವ್ ಪಾಂಡ್ರೆ, TV9 ಗದಗ.